ಇದೆಲ್ಲದರ ಜೊತೆಗೆ ಕಳೆದ ಬಾರಿ ಜನ ಬರ ಎದುರಿಸಿದ್ರು. ಈ ಬಾರಿ ಅದು ಮುಂದುವರಿಬಹುದು ಅನ್ನುವಂಥದ್ದು, ಏನೋ ದೇವ್ರ ದಯೆಯಿಂದ ಸ್ವಲ್ಪ ಅಷ್ಟು ಮಳೆ ಆಗ್ಬೋದು ಅನ್ನೋಂಥ ಒಂದು ನಂಬಿಕೆ ಇದೆ. ಮಳೆ ಬಂದರೂ ಕೂಡ ರೈತರಿಗೆ ಉತ್ತೋಕ್ಕೆ ಅವ್ರಿಗೆ ಶಕ್ತಿ ಇಲ್ಲ, ಬಿತ್ತೋಕ್ಕೆ ಶಕ್ತಿ ಇಲ್ಲ ಅಂಥ ಒಂದು ಸ್ಥಿತಿ ತಲುಪಿಬಿಟ್ಟಿದ್ದಾರೆ. ಬಹುಶಃ ನೀವು ಈ ಸಂದರ್ಭದಲ್ಲಿ ರೈತನ ಕೈ ಹಿಡಿಲಿಲ್ಲ ಅಂತಂದರೆ ಕಳೆದ ಸರ್ಕಾರಕ್ಕೂ ಈ ವ್ಯವಸ್ಥೆಗೂ ವ್ಯತ್ಯಾಸವಿಲ್ಲದಂಗೆ ಆಗ್ಬಿಡುತ್ತೆ ಅಂತ. ಅದಕ್ಕೇ ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದೀವಿ, ರೈತರಿಗೆ ವ್ಯವಸಾಯಕ್ಕೆ ಉಪಯೋಗಕ್ಕೆ ಬರಲಿ ಅಂತೇಳಿ ಇಂಟ್ರೆಸ್ಟ್ ಫ್ರೀ ಲೋನ್ 2 ಲಕ್ಷದವರೆಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇಂಟ್ರೆಸ್ಟ್ ಫ್ರೀ ಲೋನ್ ಓಕೆ, ಅಪ್ ಟು 2 lakhs, ನೋ ಇಂಟ್ರೆಸ್ಟ್. ಅದಕ್ಕೇನಾದ್ರೂ ಮಾನದಂಡಗಳಿದೆಯಾ? ಏನು ಮಾನದಂಡ ಇಲ್ಲ, ಎಲ್ಲ ರೈತರಿಗೂ ಸಾಧ್ಯನಾ ಅದು? ಸಾಧ್ಯ ಆಗ್ತದೆ, ಯಾಕಾಗಲ್ಲ. ಈಗ 50,000 ರೂಪಾಯಿವರೆಗೆ ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೊಡಲಿಲ್ಲ. 50,000 ರೂಪಾಯಿವರೆಗೆ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಅದಕ್ಕೆ 50,000 ಯಾತಕ್ಕೂ ಸಾಲಲ್ಲ ಅಂತೇಳಿ 2 ಲಕ್ಷದವರೆಗೆ ಇಂಟ್ರೆಸ್ಟ್ ಫ್ರೀ ಲೋನ್ ಮಾಡಿದ್ದೀವಿ. 2 ಲಕ್ಷ ಆದಮೇಲೆ 5 ಲಕ್ಷದವರೆಗೆ 3% ಸಾಲ ಕೊಡಬೇಕು ಅಂತ ಮಾಡಿದ್ದೀವಿ. ಸೊ ರೈತರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬೇಕಾಗ್ತದೆ ಅವರು ಮಾಡಲಿಕ್ಕೆ. ಆ ಫೈನಾನ್ಷಿಯಲ್ ಅಸಿಸ್ಟೆನ್ಸು ಬರ್ಡನ್ ಆಗಬಾರ್ದು. ಆ ಬರ್ಡನ್ ಆಗದೇ ರೀತಿಯಲ್ಲಿ ನೋಡ್ಕೊಳ್ಳೋಕ್ಕೋಸ್ಕರನೇ ಈ ಕಾರ್ಯಕ್ರಮನ ನಾವು ಇದನ್ನು ಈಗ ಕ್ಯಾಬಿನೆಟ್ ಆದಮೇಲೆ ಮೊದಲನೇ ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಮಾಡಿ ಇದನ್ನು ಜಾರಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಹಾಗಿದ್ರೆ ನಿಮ್ಮ ಮುಂದಿನ ಬಜೆಟ್ನಲ್ಲಿ ಪ್ರತ್ಯೇಕ ಕೃಷಿ ಬಜೆಟ್ ಇರುತ್ತಾ? ಡೋಂಗಿತನ ಇರಬಾರ್ದು. ಪ್ರತ್ಯೇಕ ಕೃಷಿ ಬಜೆಟ್ ಮಾಡಿದ್ದೀವಿ ಅಂತೇಳಿ ರೈತರಿಗೆ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. 2 ಬಜೆಟ್ ಮಾಡಿ ಏನು ಡಿಫ್ರೆನ್ಸ್ ಏನಿದೆ? ಹಿಂದೆ ಇದ್ದ ಬಜೆಟ್ಗೂ ಈಗಿನ ಬಜೆಟ್ಗೂ ಏನು ಡಿಫ್ರೆನ್ಸ್ ಏನಿದೆ? ಹೆಸರು ಪ್ರತ್ಯೇಕ ಕೃಷಿ ಬಜೆಟ್ ಅಂತ ಬರೆದಿದ್ದಾರೆ ಅಷ್ಟೇ. ವಾಟ್ ಇಸ್ ದ ಡಿಫ್ರೆನ್ಸ್? ಹಣಕಾಸು ಪರಿಸ್ಥಿತಿ ಹೇಗಿದೆ ಸರ್? ಆ ಥರ ಡೋಂಗಿತನ ಮಾಡೋಕ್ಕೆ ಹೋಗ್ಬಾರ್ದು. ನಿಮ್ಮ ಪ್ರಕಾರ ರಾಜ್ಯದ ಹಣಕಾಸು ಪರಿಸ್ಥಿತಿ ಹೇಗಿದೆ ಸರ್? ಹಣಕಾಸು ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಸುಧಾರಣೆ ಮಾಡಬೇಕಾದಂಥ ಅಗತ್ಯ ಇದೆ. ಫಿಸ್ಕಲ್ ಡಿಸಿಪ್ಲಿನ್ ಎಲ್ಲ ಹೋಗಿದೆ, ಮತ್ತು ಡೆಟ್ ಬರ್ಡನ್ ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ಈಗ ಸರಿಪಡಿಸಬೇಕಾದಂಥ ಅಗತ್ಯ ಇದೆ. ಓಕೆ, ಇದೆಲ್ಲದರ ಜೊತೆಗೆ ನೀರಾವರಿ ವಿಚಾರವಾಗಿ ಮಾತಾಡಲೇಬೇಕು ಸಿದ್ದರಾಮಯ್ಯನವರೇ. ನೀರಾವರಿ ಯೋಜನೆಗಳು ಸಾಕಷ್ಟು ನೆನೆಗುದಿಗೆ ಬಿದ್ದಿರುವಂಥದ್ದು. ಅದು ಬಂದೂರಿಂದ ಹಿಡಿದು ಆ ಕಾರಂಜ ತನಕ ರೈತರ ಸ್ಥಿತಿ ಅಧ್ವಾನವಾಗಿದೆ ಅಂತ. ಪಕ್ಕದ ರಾಜ್ಯನ ನೋಡಿದ್ರೆ ಅದೆಷ್ಟು ಚೆಕ್ ಡ್ಯಾಮ್ಗಳು ಮಾಡಿದ್ದಾರೆ, ಅದೆಷ್ಟು ವ್ಯವಸ್ಥೆಗಳಾಗಿದೆ. ನಮ್ಮಲ್ಲಿ ಅವ್ರು ನೀರು ಬಿಟ್ಟರೆ ತುಂಬ್ಕೊಳ್ಳೋಕೆ ಕೆರೆಗಳಿಲ್ಲ ಅಂತ ಒಂದು ದುಸ್ಥಿತಿ ನಮ್ಮದು. ಅದಕ್ಕೆ ಈ ಸಾರಿ ನಾವು ಒಂದು ಯೋಚನೆ ಮಾಡಿದ್ದೀವಿ, ಕೆರೆಗಳ ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು ಅಂತ ಮಾಡಿದ್ದೀವಿ. ಒಂದು ಕೆರೆಗಳನ್ನು ಎಲ್ಲ ಪುನಶ್ಚೇತನ ಮಾಡಿಸ್ತಕ್ಕಂಥದ್ದು. ಈಗ ನಮಗೆ ಕ್ಯಾಚ್ಮೆಂಟ್ ಏರಿಯಾಗಳೇ ಮುಚ್ಚೋಗ್ಬಿಟ್ಟಿದ್ದಾವೆ, ನಿಜ. ನಾಲೆಗಳೆಲ್ಲ ಮುಚ್ಚೋಗ್ಬಿಟ್ಟಿದ್ದಾವೆ, ಸಿಲ್ಟಪ್ ಆಗಿಬಿಟ್ಟಿದೆ ಕೆರೆ. ಇವೆಲ್ಲನೂ ಕೂಡ ಒಂದು ಸಮಗ್ರವಾಗಿ ಕ್ಯಾಚ್ಮೆಂಟ್ ಏರಿಯಾ ಕ್ಲಿಯರ್ ಮಾಡ್ತಕ್ಕಂಥದ್ದು, ನಾಲೆಗಳು ಮಾಡ್ತಕ್ಕಂಥದ್ದು, ಸಿಲ್ಟನ್ನ ತೆಗೀತಕ್ಕಂಥದ್ದು, ನೀರನ್ನ ಪ್ರತಿ ಕೆರೆಗಳಲ್ಲಿ ನೀರು ತುಂಬಿಸ್ತಕ್ಕಂಥ ಕಾರ್ಯಕ್ರಮ. ಇದನ್ನು ಸುಮಾರು ನಮಗೆ 3,500 ಕೆರೆಗಳಿದ್ದಾವೆ ಕರ್ನಾಟಕದಲ್ಲಿ. ಈ 3,500 ಕೆರೆಗಳಿಗೂ ನಾವು ನೀರು ತುಂಬಿಸಿದ್ರೆ ಅಂಡರ್ಗ್ರೌಂಡ್ ವಾಟ್ರು ತಾನೇ ಮೇಲಕ್ಕೆ ಬರ್ತದೆ. ಅಂಡರ್ಗ್ರೌಂಡ್ ವಾಟರ್ ಮೇಲಕ್ಕೆ ಬಂದರೆ ನಿಮಗೆ ಅನೇಕ ದೃಷ್ಟಿಯಿಂದ ಅದು ಉಪಯೋಗಕ್ಕೆ ಬರ್ತದೆ. ಕುಡಿಯೋ ನೀರಿಗೆ ಬರ್ತದೆ, ವ್ಯವಸಾಯಕ್ಕೆ ಬರ್ತದೆ, ಬೋರ್ವೆಲ್ಗಳು ಡ್ರೈಅಪ್ ಆಗಲ್ಲ, ಇವೆಲ್ಲಕ್ಕೂ ಉಪಯೋಗಕ್ಕೆ ಬರ್ತವೆ. ಅದರಿಂದ ಅದನ್ನು ಆ ಕಾರ್ಯಕ್ರಮವನ್ನು ಅದು ದೊಡ್ಡದಾಗಿ ಮಾಡಬೇಕು ಅಂತ ವಿಚಾರ ಮಾಡಿದ್ದೀನಿ. ಎಸ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮುಖ್ಯಮಂತ್ರಿ ಚಂದ್ರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರು ಅವರೇ, ನೂತನ ಮುಖ್ಯಮಂತ್ರಿಗಳು ನಮ್ಮ ಜೊತೆಗಿದ್ದಾರೆ, ನಿಮ್ಮ ಪ್ರಶ್ನೆ ಏನು? ಚಂದ್ರು, ನನ್ನ ಧ್ವನಿ ಕೇಳ್ತಾ ಇದೆಯಾ? ಮುಖ್ಯಮಂತ್ರಿ ಚಂದ್ರು ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹೇಳಿ, ಶಾಶ್ವತ ಮುಖ್ಯಮಂತ್ರಿ. ಕೇಳಿಸ್ತಾ ಇದೆ, ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ. ಮಾತಾಡಿ. ಈ ಕೆಲಸ ಇದೆಯಾ ಚಂದ್ರ ಅವರೇ? ಅಲ್ಲ, ನಿಮ್ಮ ಮಾತು ಕೇಳಿಸ್ತಾ ಇದೆ, ನನ್ನ ಮಾತು ಕೇಳಿಸ್ತಾ ಇದೆಯಾ ನಿಮಗೆ? ಓಕೆ, ಕಾರಣಗಳಿಂದ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸೊ ಈಗ ಸದ್ಯಕ್ಕೆ ನಿಮ್ಮ ಎದುರುಗಡೆ ಇರುವಂಥ ಒಂದು
ತಕ್ಷಣಕ್ಕೆ ಬಗೆಹರಿಸಬೇಕಾದಂಥ ಸಮಸ್ಯೆಗಳು ಅನ್ನುವಂಥದ್ದು ಯಾವುದು, ಸ್ಪಂದಿಸಬೇಕು ಅನ್ನುವಂಥದ್ದು ಯಾವುದು? ಈಗಾಗಲೇ ನಾವು ಘೋಷಣೆ ಮಾಡಿದ್ವಿ, ಇಮಿಡಿಯೇಟಾಗಿ ಅಟೆಂಡ್ ಮಾಡಬೇಕಾಗಿದ್ದವು. ಮತ್ತು ಕುಡಿಯೋ ನೀರು, ಪವರ್, ಇವ ಕಡೆ ಹೆಚ್ಚು ಕೂಡಲೇ ಗಮನ ಕೊಡಬೇಕಾದಂಥ ಅಗತ್ಯ ಇದೆ. ಮತ್ತು ಅಡ್ಮಿನಿಸ್ಟ್ರೇಷನ್ ಟೋನ್ ಅಪ್ ಮಾಡ್ತಕ್ಕಂಥದ್ದು, ಇವು ಕೂಡಲೇ ಮಾಡಬೇಕಾಗುತ್ತೆ. ಬಹುಶಃ ಮುಖ್ಯಮಂತ್ರಿ ಚಂದ್ರು ಅವರು ಯಾವ ಪ್ರಶ್ನೆಯನ್ನು ಕೇಳ್ತಾ ಇದ್ರೋ ಗೊತ್ತಿಲ್ಲ, ನಾನು ಕನ್ನಡದ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಲೇಬೇಕು ಅಂತ. ಇಲ್ಲಿ ತನಕ ಬಂದಂಥ ಬಹುತೇಕ ಎಲ್ಲ ಸರ್ಕಾರಗಳು ಕೂಡ ಕನ್ನಡದ ಬಗ್ಗೆ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇರುವಂಥದ್ದನ್ನು ನಾವು ನೋಡಿದ್ವಿ. ಹಾಗೆ ಹೇಳೋದಾದರೆ ಇಲ್ಲಿ ತನಕ ಪ್ರಾಯಶಃ ಯಾವುದೇ ಕನ್ನಡ ಪರ ಸರ್ಕಾರ ಬಂದೇ ಇಲ್ವೇನೋ ಅಂತೇಳಿ ನಮ್ಗೆ ಅನ್ನಿಸ್ತಾ ಇದೆ ಅಂತ. ನೋಡಿ, ಕನ್ನಡಕ್ಕಾಗಿ ಎಷ್ಟೊಂದು ವಿಶ್ವವಿದ್ಯಾಲಯ ಇದೆ, ಪ್ರಾಧಿಕಾರ ಇದೆ, ನಂತರ ಅದರದ್ದೇ ಆದಂತಹ ಅಕಾಡೆಮಿಗಳಿದೆ. ಇಷ್ಟಾಗಿಯೂ ಕೂಡ ನಮಗೆ ಆಡಳಿತದಲ್ಲಿ ಕನ್ನಡ ಅಂತಂದರೆ ಒಂದು ರೀತಿ ಸಂಪೂರ್ಣವಾಗಿ ಜಾರಿಗೆ ಬಂದಿಲ್ಲ ಅನ್ನುವಂಥ ಒಂದು ಭಾವನೆ ನಮ್ಮೆಲ್ಲರಿಗೂ ಕೂಡ ಇದೆ ಅಂತ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ನಂತರ ಕನ್ನಡ ಹೇಗಿರುತ್ತೆ ಅಂತ, ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ರೀತಿಯಾದಂತಹ ಒಂದು ಸ್ಥಾನಮಾನ ಸಿಗತ್ತೆ, ಸರ್ಕಾರದ ಧೋರಣೆ ಹೇಗಿರುತ್ತೆ, ಕನ್ನಡದ ಮುಂದಿನ ಭವಿಷ್ಯ ಏನು ಅಂತ. ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದವನು, ಮೊದಲನೇ ಅಧ್ಯಕ್ಷ ನಾನು. ರಾಮಕೃಷ್ಣ ಹೆಗಡೆಯವರು ಕನ್ನಡ ಕಾವಲು ಸಮಿತಿ ಮಾಡಿ ನನ್ನನ್ನು ಮೊದಲನೇ ಅಧ್ಯಕ್ಷನಾಗಿ ಮಾಡಿದರು. ಆ ಕನ್ನಡದ ಪರಿಸ್ಥಿತಿ, ಕನ್ನಡ ಆಡಳಿತ ಭಾಷೆ ಪರಿಸ್ಥಿತಿ ಚೆನ್ನಾಗಿ ಅರಿವಿದೆ. ನಮ್ಮ ಸರ್ಕಾರ ಕನ್ನಡದ ಪರವಾದಂಥ ಧೋರಣೆಯನ್ನು ಹೊಂದಿರ್ತದೆ. ಕನ್ನಡ ಆಡಳಿತ ಭಾಷೆ ಮಾಡಲಿಕ್ಕೆ ಮೇಲ್ಮಟ್ಟದಿಂದ ಕೆಳ ಹಂತದಲ್ಲಿ ಕನ್ನಡ ಆಡಳಿತ ಭಾಷೆ ಇದ್ದೇ ಇರ್ತದೆ, ಯಾವಾಗಲೂ ಮೇಲ್ಗಡೆ ಇರಲ್ಲ. ಪ್ರಿನ್ಸಿಪಾಲ್ ಸೆಕ್ರೆಟರಿಯಿಂದ ಹಿಡಿದು ಕೆಳಗಡೆವರೆಗೆ ನಮ್ಮ ಮಂತ್ರಿಗಳು ಕೂಡ ಅನುಸರಿಸಬೇಕಾಗ್ತದೆ. ಇದನ್ನು ಕಟ್ಟುನಿಟ್ಟಾಗಿ ಕನ್ನಡ ಆಡಳಿತ ಭಾಷೆ ಆಗಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಅದಕ್ಕೆ ಬೇಕಾದಂಥ ಅವಶ್ಯಕತೆಗಳೇನು ಅಂತಕ್ಕಂಥದ್ದನ್ನು ಕೂಡ ಚರ್ಚೆ ಮಾಡಿ ಅದು ಕೊಡಲಿಕ್ಕೆ ಮಾಡ್ತೇವೆ. ಮತ್ತು ನಮ್ಮ ಅಕಾಡೆಮಿಗಳು ಇವೆಲ್ಲ ಏನಿದ್ದಾವೆ, ಇವಕ್ಕೆ ಹಣಕಾಸಿನ ತೊಂದರೆಗಳಿದ್ದರೆ ಅವಕ್ಕೆಲ್ಲ ಹಣಕಾಸಿನ ತೊಂದರೆ ಮಾಡ್ತಕ್ಕಂಥದ್ದು. ಮತ್ತು ಕನ್ನಡದ ತಂತ್ರಾಂಶ, ಅದು ಸಾಫ್ಟ್ವೇರ್ ಇದೆಯಲ್ಲ ಕನ್ನಡದಲ್ಲಿ, ಇದನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಕನ್ನಡದ ಪರವಾದಂಥ ಧೋರಣೆಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತೀವಿ. ಎಸ್, ಸಿದ್ದರಾಮಯ್ಯವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ. ಬಹಳಷ್ಟು ಜನರು ಕೂಡ ಮಾತಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಅವರ ಪ್ರಶ್ನೆಗಳೇನು, ಸಿ ಎಂ ಅವರ ಉತ್ತರ ಏನು, ನೋಡೋಣ ಸಣ್ಣ ವಿರಾಮದ ನಂತರ.